ಮಾರ್ನಿಂಗ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್, ಪ್ರಗತಿ ದೀಕ್ಷಾ ವ್ಲಾಗ್ ಚಾನಲ್. ಹಾಗೆ ರ್ಯಾಂಡಮಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಹನುಮ ಜಯಂತಿ ಇದೆ. ಸೊ ಟುಡೇ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇನ್ನು ನಮ್ಮ ಮನೇಲಿ ಒಬ್ಬರು ರೆಡಿ ಆಗಬೇಕು. ಅವ್ರು ಇವಾಗ ಎದ್ದು ಬಂದಿದ್ದಾಳೆ, ಸ್ನಾನಕ್ಕೆ ಹೋಗ್ತಿದ್ದಾಳೆ. ಬೇಗ ಪಟ ಪಟ ರೆಡಿಯಾಗು, ದೇವಸ್ಥಾನಕ್ಕೆ ಹೋಗೋಣ. ಓಕೆ, ಹೋಗು ಬೇಗ. ನಮ್ಮ ಮನೇಲಿ ಟಿಫನ್ ಏನಂದರೆ, ಹಿಂಗೆ ರೈಸ್ ಮಿಕ್ಕಿದ್ರೆ ನೈಟು ನೀರು ಹಾಕಿ ಇಟ್ಬಿಡ್ತೀವಿ. ಬೆಳಗ್ಗೆ ಮೊಸರು, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಕಟ್ ಮಾಡಿ ಇದೇ ಟಿಫನ್ ಥರ ತಿಂತೀವಿ. ಬ್ರೇಕ್ಫಾಸ್ಟ್ ತಿಂತಾಯಿದ್ದೀನಿ. ದೇವಸ್ಥಾನದಲ್ಲಿ ಎಷ್ಟು ರಶ್ ಇರುತ್ತೋ ಏನೋ ಅಂತ ಗೊತ್ತಿಲ್ಲ. ಇವತ್ತು ಹನುಮ ಜಯಂತಿ ಬೇರೆ ಅಲ್ವಾ, ಸೊ ಸ್ವಲ್ಪ ತಿಂದ್ಬಿಟ್ಟು ಹೋಗೋಣ ಅಂತ ಅನ್ನಿಸ್ತು. ಅದಕ್ಕೆ ಬ್ರೇಕ್ಫಾಸ್ಟ್. ಪಟ ಅಂತ ಬೇಗ ರೆಡಿಯಾಗಿ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ. ಆಮೇಲೆ ದೇವಸ್ಥಾನದಲ್ಲಿ ರಶ್ ಇರುತ್ತೆ ಅಂತ ಅಂದ್ಕೊಂಡು ನೋಡಿದೆ, ಬಟ್ ರಶ್ ಎಲ್ಲ ಏನೂ ಇದ್ದಿಲ್ಲ. ಇಲ್ಲಿಂದ ಹೋಗಿ ನಾನು ಶಾಪ್ ಬೇರೆ ಓಪನ್ ಮಾಡಬೇಕಿತ್ತು. ದೀಕ್ಷಾ ಬೇರೆ ಸ್ನಾನ ಮಾಡ್ತಾಯಿದ್ಲು. ಬೇಗ ರೆಡಿಯಾಗಿ ಅಂತಂದ್ರೂ ರೆಡಿ ಆಗಿರಲಿಲ್ಲ. ಸರಿ, ಅವಳು ಸ್ನಾನ ಮಾಡ್ಕೊಂಡು ಅಷ್ಟೊತ್ತಿಗೆ ನಾವಾದರೂ ರೆಡಿ ಆಗೋಣ ಅಂದ್ಬಿಟ್ಟು ಸಿಂಪಲ್ ನನ್ನ ಡೈಲಿ ಕ್ಯಾಶುವಲ್ ಲುಕ್. ಡೈಲಿ ಹೆಂಗೆ ರೆಡಿ ಆಗ್ತೀನೋ ಹಾಗೆ ರೆಡಿ ಆಗೋಣ ಅಂದ್ಕೊಂಡು ರೆಡಿ ಆಗ್ತಾ ಇದ್ದೆ ಗೈಸ್. ಮತ್ತೆ ಶಾಪ್ ಹತ್ರ ಹೋದೆ, ಶಾಪ್ ಓಪನ್ ಮಾಡಿದೆ. ಓಪನ್ ಅಂತ ಇಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೋದಲ್ಲ ಅಂತ ಅಂದ್ಬಿಟ್ಟು ಶಾಪ್ ಓಪನ್ ಮಾಡಿದೆ. ಇದೇ ನನ್ನ ಲೇಡೀಸ್ ಸಲೂನ್, ಅಮೇಝಿಂಗ್ ಬ್ಯೂಟಿ ಹಬ್. ಮತ್ತು ನನ್ನ ಫೇವ್ರೇಟ್ ವಾಲೆ ದೀಕ್ಷಾದಿದು. ಅವಳಿಗೆ ಕನ್ವಿನ್ಸ್ ಮಾಡಿ ನಾನು ಹಾಕ್ಕೊಳ್ತೀನಿ ಅಂತ ಹೇಳಿ ಹಾಕ್ಕೊಂಡೆ. ಮೇಡಮ್ ಅವರು ಸ್ನಾನ ಮಾಡ್ಕೊಂಡು ಹಾಗೆ ಬಾಮ್ಮ ಲೇಟ್ ಆಗುತ್ತೆ, ಅಂಗಡೀಲಿ ಕೂತ್ಕೊಂಡು ತಿನ್ನು ಅಂತ ಅಂದೆ. ಸೊ ತಿಂತಾ ಇದ್ದಾಳೆ. ನಾನು ಹೆಂಗಿದೆ ನಾನು ನೋಡಿಲ್ಲ, ಫುಲ್ ಲುಕ್ ನೋಡ್ಕೊಂಡಿಲ್ಲ. ಮನೇಲಿ ಲಾಂಗ್ ಮಿರರ್ ಇಲ್ಲ. ಸೊ ನನ್ನ ಹಸ್ಬೆಂಡ್ ಅಂಗಡಿ ಹತ್ರ ನಡ್ಕೊಂಡು ಹೋಗಿ ಗಾಡಿ ತೊಗೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ, ಉತ್ರಳ್ಳಿ ದೇವಸ್ಥಾನಕ್ಕೆ. ಏನು ಅಂತ ಇದ್ದಿಲ್ಲ. ದೀಕ್ಷಾಗೆ ಕ್ಯಾಮ್ರಾ ಹಿಡ್ಕೊಳ್ಳೋದು ಮಾಡು ಅಂತ ತೋರಿಸ್ತಾ ಇದ್ದೆ. ನಮ್ಮ ಇದು ಅಂತ ಇದ್ದೆ. ಇದು ಉತ್ರಳ್ಳಿ ಸರ್ಕಲ್ನಲ್ಲಿರೋ ಶ್ರೀರಾಜೇಶ್ವರ ಸ್ವಾಮಿ ದೇವಸ್ಥಾನ. ಯಾರ್ಯಾರು ನೋಡಿರ್ತೀರಾ, ಯಾರ್ಯಾರು ವಿಸಿಟ್ ಮಾಡಿರ್ತೀರ ಅವ್ರಿಗೆ ಗೊತ್ತು. ತುಂಬ ಹಳೆಯ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಮತ್ತು ಬಂದೆ ಸಲೂನ್ಗೆ. ಅದು ನನ್ನ ಹಸ್ಬೆಂಡ್ ಸಲೂನ್ಗೆ ಹೋಗಿ ಅವ್ರಿಗೂ ಸ್ವಲ್ಪ ಕುಂಕುಮ ಎಲ್ಲ ಕೊಡಬೇಕಿತ್ತು, ತುಳಸಿ ಗಲ್ಲಾಗ ಹಾಕಬೇಕಿತ್ತು, ಹಾಕ್ಬಿಟ್ಟು ಬಂದೆ. ಮತ್ತು ಅವ್ರ ಕೈಲಿ ಡ್ರಾಪ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಇವಾಗ ನನ್ನ ಶಾಪಿಗೆ ಬಂದೆ. ಫುಲ್ ರಶ್ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ರಶ್ ಏನಿದ್ದಿಲ್ಲ. ಈವ್ನಿಂಗ್ ಅಂತೆ ಈವ್ನಿಂಗ್ ಪೂಜೆ ಇರುತ್ತೆ. ಅವಾಗಲೂ ಬನ್ನಿ, ಇವಾಗ ಅಭಿಷೇಕ ಆಗಿದೆ ಅಂತ ಹೇಳ್ತಾಯಿದ್ರು. ಒಂಥರ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂಥರ ಪೀಸ್ ಆಗಿರುತ್ತೆ. ಅದು ಹೇಳೋಕ್ಕಾಗಲ್ಲ, ಫೀಲ್ ಅಷ್ಟು ಚೆನ್ನಾಗಿರುತ್ತೆ. ಏನೋ ಒಂದು ಉತ್ಸಾಹ, ಮುಂದೆ ಮಾಡೋ ದಾರಿ, ಮುಂದೆ ಮಾಡೋ ಕೆಲಸಕ್ಕೆ ದೇವರ ಆಶೀರ್ವಾದ ಇದೆ ಅನ್ನೋ ಇದರಲ್ಲಿ ಏನೋ ಒಂದು ಉತ್ಸಾಹ. ನಾನು ಅಂಗಡಿ ಫಿಶ್ಶು ಪಾಪ ಫುಡ್ ಹಾಕಿದೆ. ಬೆಳಗ್ಗೆ ಒಂದೇ ಸತಿ ನಾನು ಹಾಕೋದು, 2 ಇತ್ತು ಮುಂಚೆ, ಒಂದು ಸತ್ತೋಯ್ತು. ಇವಾಗ ಮೊನ್ನೆ ಮತ್ತೆ 3 ಜೊತೆ ತಂದು ಹಾಕಿದೆ. ಹಿಂಗೆ ಆಟ ಆಡ್ಕೊಂಡಿರುತ್ತೆ, ಹಿಂಗೆ ಕಿತ್ತಾಡ. ನಾನು ತಿಂತಾಯಿದ್ದೀನಿ. ಸೊ 2 ನಿಮಿಷ ಸೈಲೆಂಟಾಗಿರಲ್ಲ ನೋಡಿ, ಹಿಂಗೆ ಇಟ್ಕೊಂಡು ತಿಂತಾವನು. ಓಕೆ ಇದ್ದೀನಿ. ಅವ್ನು ಸೈಲೆಂಟಾಗಿರಲ್ಲ.
ನಾವೇನೇ ತಟ್ಟೆಲಿ ಇಟ್ಕೊಂಡು ತಿಂದ್ರೂ ಅವನು ಕೊಟ್ಟಿಲ್ಲ ಅಂದರೆ ಹಿಂಸೆ ಕೊಟ್ಬಿಡ್ತಾನೆ. ಆ ರೇಂಜಿಗೆ ಹೋಗಿ ನನಗೆ ಯಾಕೆ ಕೊಟ್ಟಿಲ್ಲ, ಫಸ್ಟ್ ನನಗೆ ಕೊಡ್ರಿ ಅನ್ನೋ ಥರ ಫುಲ್ಲು ಜೋರು ಮಾಡಿ. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನೋ ಅವ್ನು ನೋಡ್ತಾನೆ, ಯಾರು ಕಂಪ್ಲೇಂಟ್ ಮಾಡ್ತಾವ್ರೆ ನಮ್ಮಮ್ಮ, ಯಾರ ಹತ್ರನೂ ಮಾತಾಡ್ತಾ ಇದ್ದಾರೆ ನಮ್ಮಮ್ಮ ಅನ್ನೋ ನೋಡ್ತಾ ಇದ್ದಾನೆ. ನೋಡಿ ಇದು ಹಾಗೆ ಕ್ಯಾಪ್ಚರ್ ಮಾಡಿದ್ದು. ಅವನಿಗೆ ಆ ಬೆಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿ, ಅದು ಒಳಗಡೆ ಮಲಗೋಕ್ಕೆ ಇಷ್ಟ ಅವನಿಗೆ. ನಿದ್ದೆ ಬಂದಾಗ ಇವಾಗ ವರ್ಕೊಳಕ್ಕೆ ಬೇರೆ ಸಿಕ್ಬಿಟ್ಟಿದೆ. ನೋಡ್ತಾನೆ, ಏನು ನಮ್ಮಮ್ಮ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಅಂತಾಳೆ, ಏನೋ ಮಾಡಿ ಏನೋ ತೆಗಿತಾವ್ರಲ್ಲ, ಏನೋ ಮಾಡ್ತಾವ್ರಲ್ಲ ಅಂತ ನೋಡ್ತಾನೆ. ನನಗೆ ನಾಚಿಕೆನೋ ಹೋಗುತ್ತೆ. ಒಂದೊಂದು ಸತಿ ತಲೆ ಬಗ್ಗಿಸ್ಬಿಡ್ತಾನೆ. ಏನಾದರೂ ಬೈದರೆ ಸಾಕು ತಲೆ ಬಗ್ಗಿಸ್ತಾನೆ, ಅಥವಾ ಅವನಿಗೇನಾದರೂ ಮುದ್ದು ಮಾಡಿದ್ರೆ ನಾಚಿಕೆ ಆಗುತ್ತೆ ಅಂತ ತಲೆ ಬಗ್ಗಿಸ್ಬಿಡ್ತಾನೆ. ಇವಾಗ ನೋಡಿ ಅದನ್ನು ವರ್ಕೊಂಡು ನಿದ್ದೆ ಬರ್ತಾಯಿದೆ. ಅದು ಏನೋ ಒಂದು ಎಕ್ಸೈಟ್ಮೆಂಟು, ಏನೋ ಮಾಡ್ತಾವ್ರಲ್ಲ, ನಾನು ನಿದ್ದೆ ಮಾಡೋಕ್ಕೆ ಬಿಡ್ತಾರೋ ಬಿಡೋದು ಇವರು ಅಂತ ನೋಡ್ತಾನೆ. ಅವ್ನು ಮಧ್ಯಾಹ್ನ ಯೂಶ್ವಲಿ ನಿದ್ದೆ ಮಾಡೋ ಟೈಮ್ ಅವನಿಗೆ. ಒಂದೊಂದು ಸತಿ ನಿದ್ದೆ ಮಾಡ್ತಾ ಥಪ್ ಅಂತ ಬಿದ್ದೋಗ್ಬಿಡ್ತಾನೆ. ಅವನಿಗೆ ಭಯ ಆಗೋಗುತ್ತೆ, ಏನು ಮಾಡಿದೆ ನಾನು ಅಂತಂದ್ಬಿಟ್ಟು. ನೋಡಿ ಹೆಂಗೆ ವರ್ಕೊಂಡಿದ್ದಾನೆ. ನೈಟ್ ಆದರೆ ಸಾಕು ಅದರೊಳಗಡೆ ಹೋಗಿ ಮಲಗಿರ್ತಾನೆ. ಅವನಿಗೆ ಮಲಗಬೇಕಾದಾಗ ಪಿನ್ ಡ್ರಾಪ್ ಸೈಲೆಂಟಲ್ಲಿರಬೇಕು, ಸೌಂಡ್ ಮಾಡಬಾರ್ದು. ನೈಟು ಅಷ್ಟೇ, ಲೈಟ್ಸ್ ಎಲ್ಲ ಏನೂ ಆನ್ ಮಾಡಬಾರ್ದು. ನೀವೇನಾದರೂ ವಾಶ್ರೂಮ್ ಬರ್ತೀರಾ ಹಂಗೆ ಬಂದು ಹೋಗ್ರಿ, ಸೌಂಡ್ ಮಾಡಬೇಡ್ರಿ ಅನ್ನೋ ಥರ ನೀಟಾಗಿ ಆರಾಮಾಗಿ ಯಾರು ಹೆಂಗಾರು ಹೋಗಲಿ, ನನ್ನಿದ್ದೆ ನಾನು ಮಾಡಬೇಕು ಅನ್ನೋ ಥರ ಅಂತ ಇರ್ತಾನೆ. ಏನೋ ಒಂಥರ ಎಕ್ಸೈಟ್ಮೆಂಟ್ ನಮ್ಮ ರಾಕಿ. ಇಲ್ಲಿ ನಾನು ಮುದ್ದೆ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಹಿಂಗೆ ಕಾಯ್ಕೊಂಡಿದ್ದಾರೆ ನೋಡಿ. ಏನು ಬೇಕಮ್ಮ, ಏನು ಬೇಕು, ಏನಕ್ಕೆ ವೆಯ್ಟ್ ಮಾಡ್ತೀರ ನೀವು? ಹಾಂ, ಏನು ಬೇಕು ರಾಕಿಗೆ? ಏನೋ ಬೇಕು? ಮುದ್ದೆ ಬೇಕಾ? ಹಾಂ, ಏನಮ್ಮ ಬೇಕು? ಕೊಡಲ್ಲ ಹೋಗು, ಮುದ್ದೆ ಎಲ್ಲ ಕೊಡಲ್ಲ ಹೋಗು. ರಾಕಿ ಕೊಡಲ್ಲ ನಾನು. ಬೇಕಾ? ಇಲ್ಲಿ ದೀಕ್ಷಾ ಇಲ್ಲಿ ಏನಮ್ಮ, ದೀಕ್ಷಾ ಇಲ್ಲಮ್ಮ, ಕರಿ ದೀಕ್ಷಾನ ಕರಿ. ಮುದ್ದೆ ಬೇಕಾದ್ರೆ ದೀಕ್ಷಾನ್ ಕರಿ. ನಾನು ಹೋಗ್ತೀನಿ, ಹೋಗಿ ಬಾಯ್. ಹೋಗ್ಲಾ? ಹಾಂ, ಮಾತಾಡಬೇಕು. ಮಾತಾಡಲ್ವ ನೀನು? ಮೂಡ್ ಬಂದಾಗ ಇವನು ರಾಜ, ಅವಾಗಲೇ ಮಾತಾಡೋದು ಇವನು ಅಣ್ಣ. ನೋಡಿ ಮುದ್ದೆ ಎತ್ಕೋತಾ ಇದ್ದೀನಿ. ಅವ್ನು ನೋಡಿ ಏನು ಮಾಡ್ತಾನೆ ನೋಡಿ, ಡವ್ ನೋಡಿ ಹೆಂಗೆ ಬನ್ನಿ. ಹಿಂಗೆ ಅಂತ ಇರ್ತೀನಿ, ನನಗೆ ಅವಾಗಲೇ ಗೊತ್ತಾಗೋಗಿರುತ್ತೆ ನೋಡಿ. ಸ್ಟಾರ್ಟ್ ಒಂದು ಆಟ ಸ್ಟಾರ್ಟ್. ತಗೋ ಬಾ, ಇಲ್ಲಿ ಬಾ. ನಾನಿಲ್ಲಿ ಹಾಕ್ಬಿಡೋದು, ಚಮಕ್ ಕೊಡೋದು ಅವನಿಗೆ. ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡು ತಿಂತಾನೆ, ಎತ್ಕೊಂಡು ತಿಂತಾನೆ. ನೀಟಾಗಿ ಎತ್ಕೊಂಡು ಹಂಗೆ ಒಂದ್ಸತಿ ಅದೆಲ್ಲ ಇಟ್ಕೊಂಡು ತಿಂತಾನೆ. ಇಲ್ಲ ಸರಿಯಾಗಿ ಕೈಗೆ ಸಿಗ್ತಾಯಿಲ್ಲ ಅಂತಂದರೆ ನೀಟಾಗಿ ಕೈಯಲ್ಲಿ ಇಟ್ಕೊಂಡು ತಿಂತಾನೆ.
ನೋಡಿ ಎತ್ಕೊಂಡ ಅಣ್ಣ ಕೈಗೆ ನೀಟಾಗಿ ಒಂದು ಕೈಯಲ್ಲಿ ಇಟ್ಕೊಂಡು ಮುರ್ಕೊಂಡು ತಿನ್ನೋದು ನೋಡಿ ಹಿಂಗೆ ಇಟ್ಕೊಂಡು ತಿಂತಾನೆ ನಮ್ಮ ರಾಜ. ರಾಕಿ ರಾಕಿ ನೀನ ರಾಕಿ ಏನು ಬುದ್ಧಿ ಮನುಷ್ಯರಿಗೂ ಇಷ್ಟೊಂದು ಬುದ್ಧಿ ಇರಲ್ಲ. ತಿನ್ಬಿಡೋದು ಮೂತಿಗೆ ತಗಲಿರೋದು ಒರೆಸ್ಕೊಬಿಡೋದು ಹಂಗೆ. ಹಿಂಗೆ ಪಾನಿಪುರಿ ತಿನ್ನೋಣ ಅಂತ ಹೋಗ್ತಾ ಇದ್ವಿ ಗೈಸ್. ಇಲ್ಲೊಂದು ಕಡೆ ಪಾನಿಪುರಿ ಮಾಡ್ತಾರೆ ಪದ್ಮನಾಭ ನಗರಲ್ಲಿ, ಸೂಪರಾಗಿರುತ್ತೆ. ಇವತ್ತು ಪೌರ್ಣಮಿ ಬೇರೆ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇದು ಡೈಲಿ ನಾರ್ಮಲ್ ರ್ಯಾಂಡಮ್ ವ್ಲಾಗ್ ಆಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಪ್ರಗತಿ ದೀಕ್ಷಾ ವ್ಲಾಗ್ ಚಾನಲ್. ಹಿಂಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.